Hi students, last class we have discussed about your syllabus related to your subject Indian Financial System. ಹಣಕಾಸಿನ ವ್ಯವಸ್ಥೆ ಅನ್ನಬಹುದು ಅಥವಾ ಇನ್ನೊಂದು ಕೂಡ ಏನ್ರಿ ಹಣಕಾಸಿನ ಮಾರುಕಟ್ಟೆಗಳು ಅಂತ ಹೇಳ್ಬೋದು. Now this class we have discussed about first chapter, that is Financial System ಅಥವಾ ಇಂಟ್ರೊಡಕ್ಷನ್ ಅಥವಾ ಒಂದು ಹಣಕಾಸಿನ ವ್ಯವಸ್ಥೆಯ ಪರಿಚಯ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನಾವು ಫಸ್ಟ್ ಈ ಹಣಕಾಸಿನ ವ್ಯವಸ್ಥೆಯ ಮೀನಿಂಗ್ ಅನ್ನು ತಿಳಿದುಕೊಂತ ಮುಂಚಿತವಾಗಿ ವ್ಯವಸ್ಥೆ ಅಂದ್ರೆ ಏನಂತ ಹೇಳಿ ತಿಳಿದುಕೊಡೋಣ. ಹಾಗಾದ್ರೆ ಇಲ್ಲಿ ವ್ಯವಸ್ಥೆ ನೋಡ್ರಿ, ಯಾವುದೇ ಒಂದು ಉದ್ದೇಶ ಸಾಧನೆಗಾಗಿ ಕೂಡಿ ಕೆಲಸ ಮಾಡುವ ಪರಸ್ಪರ ಸಂಬಂಧವುಳ್ಳ ಅಂಗಗಳ ಕೂಟಕ್ಕೆ ನಾವು ಏನಂತ ಕರಿತೀವ್ರಿ, ವ್ಯವಸ್ಥೆ ಅಂತ, ಸಿಸ್ಟಮ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾವುದೇ ಒಂದು ಹಲವಾರು ವ್ಯವಹಾರಗಳ ಒಂದು ಡಿಪೆಂಡ್ ಆಗಿರುವಂತ ಒಂದು ವ್ಯವಸ್ಥೆಯ ಒಂದು ಉದ್ದೇಶ ಸಾಧನೆಗಾಗಿ ಕೂಡಿ ಕೆಲಸ ಮಾಡುವಂತ ಒಂದು ಪರಸ್ಪರ ಸಂಬಂಧವುಳ್ಳ ಅಂಗಗಳ ಕೂಟಕ್ಕೆ ನಾವು ಏನಂತ ಕರಿತೀವ್ರಿ, ವ್ಯವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ಈ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿದಂತ ಈ ವ್ಯವಸ್ಥೆ ಯಾವ ರೀತಿ ಆಗ್ತದೆ ಅಂದ್ರೆ ಏನ್ರಿ, ಆ ಒಂದು ವಿವಿಧ ರೀತಿಯ ಅಂಗಗಳು ಕೂಡಿ ಕೆಲಸ ಮಾಡುವಂತದ್ದು ಹಣಕಾಸಿಗೆ ಸಂಬಂಧಿಸಿರ್ಬೋದು ಅಥವಾ ಇನ್ನಿತರ ಒಂದು ಬೇರೆ ವಿಷಯಕ್ಕೆ ಸಂಬಂಧಿಸಿದಾಗಿರ್ಬೋದು, ಅವುಗಳ ಎಲ್ಲವನ್ನ ಕೂಡಿ ಕೆಲಸ ಮಾಡೋದಕ್ಕೆ ನಾವು ಏನಂತ ಕರಿತೀವ್ರಿ, ವ್ಯವಸ್ಥೆ ಅಥವಾ ಸಿಸ್ಟಮ್ ಅಂತ ಹೇಳ್ತೀವ್ರಿ. ಹಾಗಾದ್ರೆ ಇಲ್ಲಿ ಹಣಕಾಸಿನ ವ್ಯವಸ್ಥೆ ಅಂದ್ರೆ ನೋಡ್ರಿ, ಈ ಒಂದು ಉದ್ದೇಶ ಸಾಧನೆಗಾಗಿ ಕೂಡಿ ಕೆಲಸ ಮಾಡುವಂತ ಒಂದು ಪರಸ್ಪರ ಸಂಬಂಧವುಳ್ಳ ಅಂಗಗಳ ಕೂಟಕ್ಕೆ ವ್ಯವಸ್ಥೆ. ಇಂತಹ ಹಣಕಾಸಿಗೆ ಸಂಬಂಧಿಸಿದಂತ ವ್ಯವಸ್ಥೆ, ಈ ಯಾವನು ಕೂಡಿ ಅಂತ ಎಲ್ಲ ಕೆಲಸವನ್ನು ಮಾಡ್ತಿರ್ತೀವಲ್ರಿ, ಆ ಒಂದು ಹಣಕಾಸಿಗೆ ಸಂಬಂಧಿಸಿದಂಥ ಒಂದು ವ್ಯವಸ್ಥೆಗೆ ನಾವು ಏನು ಅನ್ಬೋದ್ರಿ, ಹಣಕಾಸಿನ ವ್ಯವಸ್ಥೆ ಅಂತ ಹೇಳ್ಬೋದು. ಆ ಹಣಕಾಸಿನ ವ್ಯವಸ್ಥೆ ಎಲ್ಲರಿ ಏನ್ರಿ, ಸಂಘಟಿತ ಆಗಿರ್ಬೋದು, ಒಂದು ಕಾಗದ ಪತ್ರಗಳಾಗಿರ್ಬೋದು ಅಥವಾ ವೈಶಿಷ್ಟ್ಯತೆ ಆಗಿರ್ಬೋದು, ಆ ಒಂದು ಸಂಘಟಿತ ವೈಶಿಷ್ಟ್ಯತೆಯುಳ್ಳಂಥ ಒಂದು ಪರಸ್ಪರ ಅಂಗಗಳ ಕೂಟಕ್ಕೆ ಅದು ಯಾವುದಕ್ಕೆ ಸಂಬಂಧಿಸಿರ್ಬೇಕ್ರಿ, ಹಣಕಾಸಿಗೆ ಸಂಬಂಧಿಸಿರಬೇಕು. ಈ ಹಣಕಾಸಿಗೆ ಸಂಬಂಧಿಸಿದಂಥ ಒಂದು ಕೂಟಕ್ಕೆ ನಾವು ಏನಂತ ಕರಿತೀವ್ರಿ, ಇಲ್ಲಿ ಹಣಕಾಸಿನ ವ್ಯವಸ್ಥೆ ಅಂತ ಹೇಳ್ಬೋದು, ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ಅದೇ ತೆರನಾಗಿ ಈ ಹಣಕಾಸಿನ ಇಲ್ಲಿ ನಾವು ಏನು ತಿಳ್ಕೊಂಡಿರಿ, ಹಣಕಾಸಿನ ವ್ಯವಸ್ಥೆ ಅಂದ್ರೆ ಏನು ತಿಳ್ಕೋದ್ವಿ. ನೆಕ್ಸ್ಟ್ ಏನು ಮಾಡಿ, ಈ ಹಣಕಾಸಿನ ವ್ಯವಸ್ಥೆ ಏನ್ರಿ ತನ್ನದೇ ಆಗಿರುವಂಥ ಒಂದು ಕೆಲವೊಂದಿಷ್ಟು ಉದ್ದೇಶಗಳನ್ನ ಹೊಂದಿವೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಒಂದು ನೋಡ್ರಿ, ಈ ಹಣಕಾಸಿನ ವ್ಯವಸ್ಥೆಯ ಮೀನಿಂಗನ್ನು ತೆಗೆದುಕೊಂಡ್ರ ನಂತರ ಫಸ್ಟ್ ಉದ್ದೇಶ ಉಳಿತಾಯಗಳನ್ನು ಸಂಗ್ರಹಿಸುವುದು. ಫಸ್ಟ್ ಒಂದು ಆಬ್ಜೆಕ್ಟಿವ್ಸ್ ಯಾವ್ದ್ರಿ, ಉಳಿತಾಯಗಳನ್ನು ಸಂಗ್ರಹಿಸುವುದು. ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಪ್ರಮುಖ ಉದ್ದೇಶ ಯಾವುದಂದ್ರೆ ಉಳಿತಾಯಗಳನ್ನು ಸಂಗ್ರಹಿಸುವುದು. ಸಾರ್ವಜನಿಕರ ಈ ಹಣದ ವ್ಯವಸ್ಥೆ ಪ್ರತಿಯೊಂದಕ್ಕೆ ಏನ್ರಿ ಒಂದು ಮಹತ್ವದ ಒಂದು ಸಂಬಂಧವನ್ನು ಹೊಂದಿದೆ ಅಂತ ಆಲ್ರೆಡಿ ನಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ಸಾರ್ವಜನಿಕ ಉಳಿತಾಯವನ್ನು ಸಂಗ್ರಹಿಸಿ ಅದನ್ನು ಉತ್ಪಾದಕ ಚಟುವಟಿಕೆಗೆ ಒದಗಿಸುವುದು ಏನ್ರಿ ಈ ಹಣಕಾಸಿನ ವ್ಯವಸ್ಥೆ ಒಂದು ಮೂಲ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾವುದೇ ತೆರನಾಗಿರುವಂಥ ಒಂದು ಹಣಕಾಸಿಗೆ ಸಂಬಂಧಿಸಿದಂಥ ಹಣದ ವ್ಯವಸ್ಥೆಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿ ಅದನ್ನ ಏನ್ರಿ ಒಂದು ಸಾರ್ವಜನಿಕರು ಒಂದು ನಿರ್ವಹಿಸುವಂಥ ಒಂದು ವ್ಯವಹಾರಗಳಾಗಿರ್ಬೋದು, ಅವರು ಉತ್ಪಾದಿಸುವಂಥ ಉತ್ಪಾದಕ ಚಟುವಟಿಕೆಗಳಲ್ಲಿ ಒಂದು ತೊಡಗಿಸುವಂಥ ಒಂದು ವ್ಯವಸ್ಥೆಗೆ ನಾವು ಏನು ಅನ್ಬೋದ್ರಿ, ಇಲ್ಲಿ ಉಳಿತಾಯವನ್ನು ಸಂಗ್ರಹಿಸುವಂಥ ಒಂದು ಮೂಲ ಉದ್ದೇಶ ಈ ಹಣಕಾಸಿನ ವ್ಯವಸ್ಥೆ ಆಗಿರಬಹುದು ಅಂತ ಹೇಳ್ಬೋದು. ಸೆಕೆಂಡ್ ಒನ್ ನೋಡ್ರಿ, ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳವನ್ನು ಒದಗಿಸುವುದು. ಮೀನ್ಸ್ ಇಲ್ಲಿ ತ್ವರಿತ ಆರ್ಥಿಕ ಅಭಿವೃದ್ಧಿ, ನಮ್ಮ ದೇಶದ ಒಂದು ಹೊಣೆ ಏನ್ರಿ ಆರ್ಥಿಕ ಅಭಿವೃದ್ಧಿ ಎಷ್ಟು ಮಹತ್ವದಾಗಿರೋದು ಎಂದು ನಿಮ್ಗೆ ಈಗಾಗಲೇ ಗೊತ್ತೈತಿ. ಸೊ ಹಾಗಾಗಿ ಇಲ್ಲಿ ಆ ಒಂದು ಆರ್ಥಿಕ ಅಭಿವೃದ್ಧಿಗೆ ಒಂದು ಮಹತ್ವವನ್ನು ಯಾವುದು ಒದಗಿಸಿಕೊಡ್ತದ, ನಮ್ಮ ದೇಶದ ಒಂದು ಹಣಕಾಸಿನ ಒಂದು ವ್ಯವಸ್ಥೆ, ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ನಡೆಯುವಂಥ ಒಂದು ವ್ಯವಹಾರವನ್ನು ಸಾರ್ವಜನಿಕರಿಂದ ಉಳಿತಾಯಗಳನ್ನು ಸಂಗ್ರಹಿಸಿ ಅವುಗಳನ್ನ ಒದಗಿಸಿಕೊಡುವುದರಿಂದ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ನಮ್ಮ ದೇಶ ಬೆಳೆಯುತ್ತಿರುವಂಥ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶವಾಗಿರುವುದರಿಂದ ಆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಕ್ಕೆ ಏನ್ರಿ ಈ ಹಣಕಾಸಿನ ವ್ಯವಸ್ಥೆ ಕೂಡ ಒಂದು ಉದ್ದೇಶವನ್ನು ಮೀನ್ಸ್ ಅದಕ್ಕೆ ಸಹಾಯ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಥರ್ಡ್ ಒನ್, ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಅತ್ಯವಶ್ಯಕವಾದ ಸೇವೆಗಳನ್ನು ಒದಗಿಸುವುದು. ಮೀನ್ಸ್ ಇಲ್ಲಿ ದೇಶದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಿಗೆ ಬೇಕಾಗಿರುವಂಥ, ಮೀನ್ಸ್ ಇಲ್ಲಿ ಒಂದು ವ್ಯವಹಾರದಲ್ಲಿ ಸಾರ್ವಜನಿಕರಿಂದ ಹಿಡಿದು ಉತ್ಪಾದಿಸುವಂಥ ಒಂದು ಉತ್ಪಾದಕ ಘಟಕಗಳಿಗೆ ಸಂಬಂಧಿಸಿದಂಥ ಒಂದು ವಲಯಗಳಿಗೆ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಅತ್ಯವಶ್ಯಕವಾದಂಥ ಒಂದು ಸೇವೆಗಳನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಕೂಡ ಯಾವುದು ಮಾಡ್ತದೆ, ಇಲ್ಲಿ ಹಣಕಾಸಿನ ವ್ಯವಸ್ಥೆ ಅಥವಾ ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ವ್ಯಕ್ತಿಗಳಿಗೆ ಆಗಿರ್ಬೋದು, ಕುಟುಂಬಗಳಿಗೆ ಆಗಿರ್ಬೋದು, ಅಥವಾ ಒಂದು ವ್ಯವಹಾರ ಸಂಸ್ಥೆಗಳಾಗಿರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಸರ್ಕಾರ ಯಾವತ್ತು ಸಾಲವನ್ನು ಮಾಡ್ಕೋತಾನೆ ಬಂದಿದೆ. ಸೊ ಸರ್ಕಾರಕ್ಕೂ ಕೂಡ ಒಂದು ಸಾಲವನ್ನು ಕೊಡುವಂಥ ಒಂದು ಅವಶ್ಯಕವಾದಂಥ ಒಂದು ಸೇವೆಗಳನ್ನ ಒದಗಿಸುವಂಥ ಒಂದು ಉದ್ದೇಶವನ್ನು ಯಾವುದು ಹೊಂದೈತೆ ಅಂತ ಹೇಳ್ಬೋದು ನಾವಿಲ್ಲಿ ಈ ಫೈನಾನ್ಸಿಯಲ್ ಸಿಸ್ಟಮ್, ಹಣಕಾಸಿನ ವ್ಯವಸ್ಥೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ, ಫೋರ್ತ್ ಒನ್ ಯಾವುದ್ರಿ, ಬಂಡವಾಳದ ನಿರ್ಮಾಣ. ಈ ಬಂಡವಾಳದ ನಿರ್ಮಾಣವನ್ನು
ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಉಳಿತಾಯಗಳನ್ನಾಗಿರ್ಬೋದು ಅಥವಾ ಹೂಡಿಕೆಗಳನ್ನ ಜೋಡಿಸುವಂಥ ಒಂದು ಬಲವಾದ ಕೊಂಡಿಯಾಗಿದೆ ಅಥವಾ ಸೇತುವೆಯಾಗಿದೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂದ್ರೆ ಹಣಕಾಸಿನ ವ್ಯವಸ್ಥೆಗೆ ಹಣಕಾಸಿಗೆ ಸಂಬಂಧಿಸಿದಂಥ ಒಂದು ಸಾರ್ವಜನಿಕರಿಂದ ಉಳಿತಾಯಗಳನ್ನ ಸಂಗ್ರಹಿಸಿ ಅವುಗಳನ್ನ ವ್ಯವಹಾರಗಳಲ್ಲಿ ಉತ್ಪಾದಿಸುವಂಥ ಉತ್ಪಾದಕ ಘಟಕಗಳಲ್ಲಿ ತೊಡಗಿಸುವಂಥ ಒಂದು ವ್ಯವಸ್ಥೆ ಯಾವ್ದು ಮಾಡ್ತದ್ರಿ, ಈ ಫೈನಾನ್ಸಿಯಲ್ ಸಿಸ್ಟಮ್ ಹಣಕಾಸಿನ ವ್ಯವಸ್ಥೆ ಮಾಡ್ತದ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಂಡವಾಳದ ನಿರ್ಮಾಣ ಸಾರ್ವಜನಿಕರಿಂದ ಒಂದು ವ್ಯವಹಾರಗಳಿಗೆ ಅಥವಾ ಬಿಸ್ನೆಸ್ಗಳಿಗೆ ಒಂದು ಒದಗಿಸುವಂಥ ಒಂದು ಕೆಲಸ ಅಥವಾ ಉದ್ದೇಶ ಅಥವಾ ಒಂದು ಕಾರ್ಯ ಯಾವುದಂತ ಹೇಳ್ಬೋದ್ರಿ ನಾವಿಲ್ಲಿ ಈ ಒಂದು ಹಣಕಾಸಿನ ವ್ಯವಸ್ಥೆಯ ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ಇಂಥ ಹಣಕಾಸಿಗೆ ವ್ಯವಸ್ಥೆಗೆ ಈಗಾಗಲೇ ನಾವು ಹೇಳಿದಂಗೆ ಅಂದರೆ ಹಣಕಾಸಿನ ವ್ಯವಸ್ಥೆಗೆ ಇನ್ನೊಂದು ಏನಂತ ಕರೀತಾರೆ ಅಂತ ಏನ್ರಿ, ಹಣಕಾಸಿನ ಮಾರುಕಟ್ಟೆಗಳು ಅಂತ ಕೂಡ ಏನ್ರಿ ಕರಿತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಫಿಫ್ತ್ ನೋಡ್ರಿ, ಮಾರುಕಟ್ಟೆಯಲ್ಲಿ ದ್ರವ್ಯತ್ವವನ್ನು ಒದಗಿಸುವುದು. ಕಾಮನ್ ಆಗಿ ಹೇಳಿದಾಗ ಇಲ್ಲಿ ದ್ರವ್ಯತ್ವ ಮೀನ್ಸ್ ಲಿಕ್ವಿಡಿಟಿ, ನಗದು ಹಣ ಮೀನ್ಸ್ ನಗದು ಹಣಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನ ಒದಗಿಸುವಲ್ಲಿ ಯಾವುದೇ ನಷ್ಟವಿಲ್ಲದೆ ನಗದು ಹಣಕ್ಕೆ ಕೂಡಲೇ ಪರಿವರ್ತಿಸುವಂಥ ಒಂದು ಸ್ವತ್ತುಗಳನ್ನ ಒದಗಿಸುವಂಥ ಒಂದು ಉದ್ದೇಶ ಯಾವುದಂತ ಹೇಳ್ಬೋದ್ರಿ, ಇಲ್ಲಿ ಫೈನಾನ್ಸಿಯಲ್ ಸಿಸ್ಟಮ್ ಹಣಕಾಸಿನ ಒಂದು ವ್ಯವಸ್ಥೆಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಸರಕು ಸೇವೆಗಳಿಗೆ ಬೇಕಾಗುವಂಥ ನಗದು ಹಣ ಆಗಿರ್ಬೋದು ಅಥವಾ ಸ್ವತ್ತುಗಳಾಗಿರ್ಬೋದು ನಿರಂತರವಾಗಿ ಒಂದು ಲಿಕ್ವಿಡಿಟಿಯನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಕೂಡ ಯಾವ್ದು ಮಾಡ್ತದೆ, ಈ ಒಂದು ಫೈನಾನ್ಸಿಯಲ್ ಸಿಸ್ಟಮ್ ಮೀನ್ಸ್ ಹಣಕಾಸಿನ ವ್ಯವಸ್ಥೆ ಒದಗಿಸಿಕೊಡ್ತದೆ ಅಂತ ಹೇಳ್ಬೋದು. ಇವೆಲ್ಲ ಏನ್ರಿ ಒಂದು ಈ ಹಣಕಾಸಿನ ವ್ಯವಸ್ಥೆಯ ಉದ್ದೇಶಗಳಾಗಿವೆ ಅಂತ ಹೇಳ್ಬೋದು. ಫಸ್ಟ್ ಒನ್ ಉಳಿತಾಯವನ್ನು ಸಂಗ್ರಹಿಸುವುದಾಗಿರ್ಬೋದು, ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳವನ್ನು ಒದಗಿಸುವುದಾಗಿರ್ಬೋದು, ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಅತ್ಯವಶ್ಯಕಗಳನ್ನು ಒದಗಿಸುವುದಾಗಿರ್ಬೋದು, ಬಂಡವಾಳದ ನಿರ್ಮಾಣ ಆಗಿರ್ಬೋದು, ಮಾರುಕಟ್ಟೆಯಲ್ಲಿ ದ್ರವ್ಯತ್ವವನ್ನು ಒದಗಿಸಾಗಿರ್ಬೋದು. ಈ 5 ಉದ್ದೇಶಗಳನ್ನ ಯಾವುದು ಹೊಂದೈತ್ರಿ, ಫೈನಾನ್ಸಿಯಲ್ ಸಿಸ್ಟಮ್ ಹಣಕಾಸಿನ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳಾಗಿವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ನೋಡ್ರಿ, ಈ ತನ್ನದೇ ಆಗಿರುವಂಥ ಒಂದು ಈ ಹಣಕಾಸಿನ ವ್ಯವಸ್ಥೆಯ ಉದ್ದೇಶಗಳ ಜೊತೆಗೆ ಅಂದರೆ ಹಣಕಾಸಿನ ವ್ಯವಸ್ಥೆಯ ಒಂದು ಫಂಕ್ಷನ್ಸ್ ಆಫ್ ಫೈನಾನ್ಸಿಯಲ್ ಸಿಸ್ಟಮ್ ತನ್ನದೇ ಆಗಿರುವಂಥ ಒಂದು ಕಾರ್ಯಗಳನ್ನು ಹೊಂದಿವೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಹಣಕಾಸಿನ ವ್ಯವಸ್ಥೆಯ ಕಾರ್ಯಗಳು ಯಾವುದಕ್ಕೊಂದು ಸಂಬಂಧಿಸಿದೆ ಅಥವಾ ಹಣಕಾಸಿನ ವ್ಯವಸ್ಥೆಯ ಒಂದು ಮೀನಿಂಗನ್ನು ನೋಡೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಉಳಿತಾಯದ ಅಥವಾ ಬಂಡವಾಳ ನಿರ್ಮಾಣದ ಮೂಲಕ ಒಂದು ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿದಂಥ ಹಣವನ್ನು ಏನ್ರಿ ಒಂದು ಫಲಕಾರಿಯಾಗಿರ್ಬೋದು ಅಥವಾ ಒದಗಿಸುವಂಥ ಒಂದು ಮಾರುಕಟ್ಟೆಗಳಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿದಾಗಿರ್ಬೋದು. ಈ ಹಣಕಾಸಿನ ವ್ಯವಸ್ಥೆ ಬೇರೆ ಅಲ್ಲ, ಹಣಕಾಸಿನ ಮಾರುಕಟ್ಟೆಗಳು ಬೇರೆ ಅಲ್ಲ. ಇವು ಎಲ್ಲವುಗಳ ಒಂದು ಮಾಡಿ ಕೂಡಿ ಮಾಡುವಂಥ ಒಂದು ಕೆಲಸಕ್ಕೆ ನಾವು ಏನಂತ ಕರಿತೀವಿ ರೀ, ಒಂದು ಕಾರ್ಯ ಅಥವಾ ಒಂದು ಹಣಕಾಸಿನ ಕಾರ್ಯ ಅಂತ ಹೇಳ್ಬೋದು. ಸಾರ್ವಜನಿಕದಿಂದ ಹಿಡಿದೇನ್ರಿ ಎಲ್ಲಿಗೆ ಒಂದು ವ್ಯವಹಾರದ ಒಂದು ಉತ್ಪನ್ನವಾಗುವಂಥ ಒಂದು ಉತ್ಪಾದಕ ಘಟಕಗಳಿಗೆ ತಲುಪುವವರಿಗೆ ಅವರಿಗೆ ಆಗುವಂಥ ಒಂದು ಸೇತುವೆ ರೀತಿಯಲ್ಲಿ ಈ ಹಣಕಾಸಿನ ವ್ಯವಸ್ಥೆ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಉತ್ಪಾದಕ ಚಟುವಟಿಕೆಗಳಿಗೆ ಉಳಿತಾಯದ ಹಣವನ್ನು ಉಪಯೋಗಿಸುವ ಇನ್ವೆಸ್ಟರ್ಸ್ ಹೂಡಿಕೆದಾರರು ಅಂತ ಅನ್ಬೋದು. ಅಂದರೆ ಇಲ್ಲಿ ಸಾರ್ವಜನಿಕರಿಂದ ಉತ್ಪಾದಕ್ಕೆ ಸಂಬಂಧಿಸಿದಂಥ ಒಂದು ಹೂಡಿಕೆಯನ್ನು ನೀಡೋದಕ್ಕಿಂತ ಮುಂಚಿತವಾಗಿ ತಮ್ಮದೇನ್ರಿ ಸಾರ್ವಜನಿಕರಲ್ಲಿ ಉಳಿದಿರುವಂಥ ಉತ್ಪಾದಕ ಚಟುವಟಿಕೆ ಉಳಿತಾಯ ಹಣವನ್ನು ಉಪಯೋಗಿಸುವವರೆಗೆ ನಾವೇನಂತ ಕರಿತೀವಿ, ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಈ ಹಣಕಾಸಿನ ವ್ಯವಸ್ಥೆಯ ಕಾರ್ಯಗಳು ಏನೆಂದ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ ಯಾವುದ್ರಿ, ಉಳಿತಾಯ ಮೀನ್ಸ್ ಇಲ್ಲಿ ಅನುಭೋಗದ ಮೇಲೆ ವೆಚ್ಚ ಮಾಡದೆ ಉಳಿದಿರುವ ಆದಾಯದ ಭಾಗವೇ ಉಳಿತಾಯವಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಅನುಭೋಗದ ಮೇಲೆ ತಮ್ಮ ದಿನನಿತ್ಯದ ವೆಚ್ಚನ್ನು ಮೀನ್ಸ್ ಖರ್ಚು ಮಾಡುವಂಥ ವೆಚ್ಚವನ್ನು ಮಾಡಿದ ನಂತರ ಮಾಡದೆ ಉಳಿದಿರುವ ಆದಾಯದ ಭಾಗವೇ ತಮ್ಮ ದಿನನಿತ್ಯದಲ್ಲಿ ಬರುವಂಥ ಒಂದು ಆದಾಯದ ಮೇಲೆ ಅನುಭೋಗದ ವೆಚ್ಚದ ಮೇಲೆ ಉಳಿದಿರುವ ಹಣಕ್ಕೆ ನಾವೇನಂತ ಕರಿಬೋದ್ರಿ, ಉಳಿತಾಯ ಅಂತ ಹೇಳ್ಬೋದು. ಇದು ಕೂಡ ಏನ್ರಿ ಒಂದು ಈ ಹಣಕಾಸಿನ ವ್ಯವಸ್ಥೆಯ ಒಂದು ಕಾರ್ಯವಾಗಿದೆ ಅಂತ ಹೇಳ್ಬೋದು. ಈ ಉಳಿತಾಯದ ಮಾಡಿದಂಥ ಒಂದು ಹಣವನ್ನು ಏನು ಮಾಡ್ತಾರೆ ನಾವು ವ್ಯವಹಾರಕ್ಕೆ ಲಭ್ಯವಾಗುವಂಥ ಯಾವುದು ಒದಗಿಸಿಕೊಡ್ತದೆ, ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಅನ್ಬೋದು. ಸೆಕೆಂಡ್ ಒನ್ ಯಾವುದ್ರಿ, ಉಳಿತಾಯಗಳ ಸಂಗ್ರಹಣೆ. ದೇಶದಲ್ಲಿನ ಉಳಿತಾಯವನ್ನು ಸೇಕರಿಸುವುದು, ಭಾರತೀಯರಿಂದ ವಿದೇಶಗಳಿಂದ ಅವರ ಉಳಿತಾಯವನ್ನು ಪಡೆಯುವುದು, ವಿಶೇಷವಾಗಿ ಠೇವಣಿಗಳ ಮುಖಾಂತರ ಏನ್ರಿ ನೋಟುಗಳ ಮುಖಾಂತರ ಏನ್ರಿ ಉಳಿತಾಯಗಳನ್ನು ಶೇಖರಣೆ ಮಾಡುವಂಥ ಒಂದು ಕೆಲಸವನ್ನು ಅಥವಾ ಒಂದು ಕಾರ್ಯವನ್ನು ಯಾವುದು ಒದಗಿಸ್ತದೆ, ಈ ಹಣಕಾಸಿನ ವ್ಯವಸ್ಥೆ ಒದಗಿಸ್ತದೆ ಅಂತ ಹೇಳ್ಬೋದು. ಈ ಫೈನಾನ್ಸಿಯಲ್ ಸಿಸ್ಟಮ್ ಫಂಕ್ಷನ್ ಇನ್ನೊಂದು ಯಾವುದು, ಉಳಿತಾಯಗಳ ಸಂಗ್ರಹಣೆ ಅಂತ ಹೇಳ್ಬೋದು. ಅಂದರೆ ಏನ್ರಿ ದೇಶದಲ್ಲಿ ಆಗಿರ್ಬೋದು ವಿದೇಶಗಳಾಗಿರ್ಬೋದು ತನ್ನಲ್ಲಿ ಒಂದು ಅನುಭೋಗದ ಉಳಿತಾಯಗಳ
ವೆಚ್ಚದ ಮೇಲೆ ಉಳಿದಿರುವಂಥ ಒಂದು ಹಣವನ್ನು ಸಂಗ್ರಹಿಸಿ ಅದನ್ನು ಒಂದು ಬಿಸ್ನೆಸ್ ಅಥವಾ ವ್ಯವಹಾರಗಳಲ್ಲಿ ಏನು ತೊಡಗಿಸ್ತದೆ ಅದು ಒಂದು ವ್ಯವಹಾರವನ್ನು ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಯಾವುದು ಮಾಡ್ತದೆ ಇಲ್ಲಿ ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ನೋಡ್ರಿ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ ಅನ್ಬೋದು. ಫಸ್ಟ್ ಒಂದು ಇಲ್ಲಿ ಉಳಿತಾಯ ಆಗಿರೋ ಉಳಿತಾಯಗಳ ಸಂಗ್ರಹಣೆ ನೋಡಿದ್ವಿ. ಹಾಗಾದರೆ ಇನ್ವೆಸ್ಟ್ಮೆಂಟ್ ಹೂಡಿಕೆದಾರ ಅಂತ ಅನ್ಬೋದು. ಇದೇಗ ನಾವು ಏನು ನೋಡಿದ್ದೀವಿ, ಹೂಡಿಕೆದಾರರು ಅಂತ ಹೇಳ್ಬೋದು. ಹೂಡಿಕೆದಾರರು ಅಂತ ಯಾರಿಗೆ ಅಂದಿವ್ರಿ ನಾವಿಲ್ಲಿ, ಉತ್ಪಾದಕ ಚಟುವಟಿಕೆಗಳಿಗೆ ಉಳಿತಾಯದ ಹಣವನ್ನು ಉಪಯೋಗಿಸುವವರಿಗೆ ಹೂಡಿಕೆದಾರ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಏನು ನೋಡೋಣ, ಉಳಿತಾಯ ಮಾಡುವುದು ಮತ್ತು ಇತರ ಉಳಿತಾಯಗಳನ್ನು ಸೇಕರಿಸಿದ ನಂತರ ಅದನ್ನು ಬಂಡವಾಳದ ಸರಕುಗಳ ಉತ್ಪಾದನೆಗೆ ವಿನಿಯೋಗಿಸೋ ಚಟುವಟಿಕೆಗೆ ನಾವು ಏನಂತ ಕರಿತೀವಿ ರೀ, ಹೂಡಿಕೆ ಅಂತ ಹೇಳ್ಬೋದು. ಈ ಒಂದು ಚಟುವಟಿಕೆಯನ್ನು ಯಾರು ಮಾಡ್ತಾರಲ್ಲ ಅವ್ರಿಗೆ ನಾವು ಇದೇಗೆ ಏನಂತ ಕರಿತೀವಿ ರೀ, ಹೂಡಿಕೆದಾರರು, ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಮೀನ್ಸ್ ಇಲ್ಲಿ ಉಳಿತಾಯ ಮಾಡುವುದು ಮತ್ತು ಇಂಥ ಉಳಿತಾಯಗಳನ್ನು ಯಾವುದಕ್ಕೆ ರೀ, ವ್ಯವಹಾರದ ಉತ್ಪಾದಕ ಚಟುವಟಿಕೆಗಳಿಗೆ ಒದಗಿಸುವುದಕ್ಕೆ ನಾವು ಏನಂತ ಕರಿತೀವಿ ರೀ, ಹೂಡಿಕೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಯಾವ ಆಗಿರ್ಬೋದು ರೀ, ಉಳಿತಾಯ ಆಗಿರ್ಬೋದು, ಉಳಿತಾಯಗಳ ಸಂಗ್ರಹಣೆ ಆಗಿರ್ಬೋದು, ಅಥವಾ ಹೂಡಿಕೆ ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು. ಇವೆಲ್ಲವುಗಳು ಮಾಡುವಂಥ ಒಂದು ಕೆಲಸವನ್ನು ಅಥವಾ ಕಾರ್ಯವನ್ನು ಯಾವುದು ಒದಗಿಸ್ಕೊಡ್ತದೆ, ಹಣಕಾಸಿನ ವ್ಯವಸ್ಥೆ ಅಥವಾ ಫೈನಾನ್ಸಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಾವೇನ್ರಿ ಜಸ್ಟ್ ಈ ಹಣಕಾಸಿನ ಇವತ್ತಿನ ಕ್ಲಾಸ್ನಲ್ಲಿ ಜಸ್ಟ್ ಈ ಹಣಕಾಸಿಗೆ ಸಂಬಂಧಿಸಿದಂಥ ಅದರ ಅರ್ಥ ಆಗಿರ್ಬೋದು, ಅದರ ಉದ್ದೇಶಗಳಾಗಿರ್ಬೋದು, ಅಥವಾ ಕಾರ್ಯಗಳನ್ನು ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಲೆಟ್ ಅಸ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.